ತಮ್ಮ ಹೊಲ ಕಡೆ ಜ್ಞಾನ ಇರಲಿ ಅಂತೂರಾಗ ದನ ಅದಾವು ನೋಡ್ಕೊಂಬರ್ತಾನೆ. ಸ್ವಲ್ಪ ಹೊಲ ಮ್ಯಾಗ ಕಾಜಿ ಇರಲಿ. ಹಾಂ ತಮ್ಮ ಮೊಬೈಲ್ ಕಡೆಗೆ ನೋಡ್ಕೊಂತ ಇರಬೇಡ. ಸ್ವಲ್ಪ ಕಾಜಿ ಇರಲಿ ಹೊಲ ಕಡೆ. ನಾ ಹೋಗಿ ಬರ್ತಾನೆ. ಚಾ ಕೊಡು ಅಂತಮ್ಮ ಒಂದು. ಏನ್ರಿ ಯಜಮಾನ ಯಾವ್ರಿ? ನಮ್ದಿಲ್ಲೇ ಮಲಾಡ್ ಸೈಡ್. ಮತ್ತೆ ಈ ಕಡೆ ಯಾಕೆ ಬಂದಿರಿ ಯಜಮಾನ್ರಿ? ಇಲ್ಲಿ ದನ ಬೇಕಾಗಿತ್ತು, ಅದಕ್ಕೆ ಬಂದಿದ್ವಿ. ಈಗಿನ ಕಾಲದಾಗೆಲ್ಲ ಅಂಗಡಿ ಪ್ಯಾಕೆಟ್ ಹಾಲು ಮೊಸರು ತಗೊಂಡ ಕಾಲದ ನೀವು ದನ ಸಾಕ್ಯಂದ್ ಯಾರು ಸಾಕ್ತಾರಿ ದನ ಅವನ್ನ? ನಾವು ಗಟ್ಟಿ ಅದಾವಲ್ಲ ಸಾಕ್ತೇವೆ. ಪಂಚಾಮೃತ ಅದ ಹಾಲು ಮೊಸರು ಬೆಣ್ಣೆ ಮಜ್ಜಿ ಉಣ್ಬೇಕು. ಮನುಷ್ಯ ಗಟ್ಟಿ ಇರ್ತಾನೆ, ಆರೋಗ್ಯವಾಗಿರ್ತಾನೆ. ಈಗ ಯಾರು ಮಾಡ್ತಾರಪ್ಪ? ಕೆಲಸನೂ ಮಾಡಂಗಿಲ್ಲ, ಉಣ್ಣಂಗಿಲ್ಲ. ನಾವೆಲ್ಲ ಮಾಡಕ್ ಗಟ್ಟಿ ಅದಾವೆ. ಕೆಲಸ ಬರೀಕ್ ಸಿಗ್ತಾರೆ ಅವ್ರೆ. ಅವರು ಇಲ್ಲಿ ದುರ್ಗಂಗುಡಿ ಕಟ್ಟೆ ಇದ್ರೆ ನಮ್ಮ ದುರ್ಗಂಗುಡಿ ಕಟ್ಟೆ ಅಲ್ಲಿಗೆ ತಗೊಂಡ್ ಕರೆಕ್ಟ್ ತಗೊಂಡು ಸುತ್ಕೊಂಡ್ ಕೂತಾರ ನೋಡ್ರಿ. ಅವ್ರ ಬೇರೆ ಯಾರು ತಗೊಂಡ್ ಸುತ್ಕೊಂಡಂಗಿಲ್ಲ. ನಮ್ಮೂರಾಗ ಅವ್ರೊಬ್ಬರು ಸುತ್ಕೊಳ್ಳೋದೆ ಬಿಳೆ ತಗೊಂಡ್ ಸುತ್ಕೊಂಡ್ ನೋಡ್ರಿ. ಅವ್ರು ರೆಡಿ. ಪರಿಚಯ ಮಾಡ್ಕೊಳ್ತಾರೆ. ಹಾ ಅಲ್ಲೇ ಸರಿ ಆಯ್ತು. ಯಜಮಾನ ನಾವು ದನ ಕೊಡೋದ ಅಂತಲ್ಲ, ಅದಕ್ಕೆ ಬಂದಾನಪ್ಪ. ಅದಾವಪ್ಪ ನಮ್ಮ ಕೊಡವ ಬಾಯ್ಲಿ ನೋಡ್ರಿ. ಗಾಡಿ ಇವಾಗ ನೋಡಪ್ಪ ನನಗೂ ನಮ್ಮವ ಇವು ಕೊಡವ್ ನೋಡವು. ಮಾತುಕತೆ ಕುಂದ್ರಪ್ಪ. ಹ್ಞೂ ರೇಟ್ ಏನು ಹೇಳ್ತೀಪ್ಪ? 50,000 ಕೊಡಪ್ಪ ಯಜಮಾನ. ರೇಟ್ ಕಮ್ಮಿ ಅದಾವ, ಸ್ವಲ್ಪ ವಿಚಾರ ಮಾಡಿ ಹೇಳಲ್ಲ ಕೊಡಂಗಿಲ್ಲ. ಈಗ ಕೆಲಸ ಮಾಡಿರಲ್ಲ ಅವನ್ನ. 3 ಅದಾವ ನೋಡು. 3 ಇರ್ಲಪ್ಪ. ಈ ಸಗಣಿ ಕಸ ಹೊಡಿರಲ್ಲ, ಮೇವ್ ಹಾಕಾರಲ್ಲ, ನಾವು ಜೋಪಾನ ಮಾಡ್ತೇವೆ. ಅದಕ್ಕೆ ಕಮ್ಮಿ ರೇಟ್ ಕೊಡು. ಬೇಡ 50,000 ಕೊಡು. ಸರಿ ತಗ, ನಾನು ಬಗೆಹರಿದ ಲೋಕಾನೆ. ಯಾವ ಯಜಮಾನ್ರಿ? ನಾವಿಲ್ಲಿ ಮಲಾಡ್ ಕಡೆ ಹೇಳ್ಯಾರ. ಹಾನ್ರಿ. ಉದ್ಘಾಟಿ ಕೆಂಚಪ್ಪ ಎಲ್ಲಾರು ಹೇಳಿದ್ರ, ಅದಕ್ಕೆ ಬಂದ್ವಿ. ಆಕಳ ಕೊಡವ ಅಂತಂದ್ರೆ ಬರ್ರಿ ಯಜಮಾನ್ರೆ. ಇದ ನೋಡ್ರಿ. ಸರಿ, ರೇಟ್ ಏನು ಹೇಳ್ತದ? ನೋಡ್ರಿ ಯಜಮಾನ್ರೆ, ಇದು 1 ಲಕ್ಷ ತನಕ ನಡೀತೈತ್ರಿ. ನೋಡಿ ಹೇಳಪ್ಪ ರೇಟ. ನೋಡೋದಾಗೈತ್ರಿ. ಆಕಳ ನೋಡ್ರಿ, ನೀವು ಮನುಷ್ಯ ಬಂದ್ರೆ ತಗೊಳ್ರಿ. ಬೇಡ ನೋಡಪ್ಪ, ಒಂದು 75,000 ಕೊಡ್ತೀಯ? 75,000 ಎಲ್ರಿ ಯಜಮಾನ್ರಿ ನೀವು? ನೋಡ್ರಿ ಬಗೆಹರಿರುತ್ತೆ. ಊರಿಗೆ ಹೋಗ ನಾನು. ಬರ್ರಿ ಯಜಮಾನ್ರೆ, ನೋಡ್ರಿ ನೋಡ್ಕೊಳ್ರಿ. 90,000 ಕೊಟ್ಟ ಹೋಗ್ರಿ. ಲಾಸ್ಟ್ 75. 5 ಲೀಟರ್ ಹಾಲು ಇರ್ತೈತ್ರಿ. ಬಗೆಹರಂಗಿಲ್ಲ. ಊರು ಹೋಗ್ಕಂತಾರಪ್ಪ. ಅಲ್ಲ ತಳಿ ಚೆನ್ನಾಗೈತ್ರಿ ಅದು. ಸಂಜೆ ಆಯ್ತು, ಊರಿಗೆ ಹೋಗ್ಕಂತ ಬಗೆಹರಿಯೋದಿಲ್ಲ. ಸರಿ. ಯಜಮಾನ್ರ ನೋಡ್ದಂಗತ್ತಲ್ಲ ಯಜಮಾನ್ರನ್ನ. ಯಜಮಾನ್ರ ಅಲ್ಲಿ ಬೆಳಿಗ್ಗೆ ಚಾ ಹೋಟ್ಲ ಸಿಗತ್ತ ನೀವ ಅದಲ್ರಿ? ಹೌದಪ್ಪ. ಮತ್ತ ದನ ಹುಡ್ಕನ ಅಂತ ಹೇಳ್ತಿರಲ್ಲ, ಆಕಳ ಏನ ಸಿಕ್ಕುರಿ? ಒಂದಿಲ್ಲಪ್ಪ, ರೇಟ್ ಎದ್ವತ್ತು ಆತು. ಈ ಸಂಜೆ ಆತು, ಹೋಗ್ಬೇಕಂದೆ. ಬಸ್ ಎಷ್ಟು ಗಂಟೆಗೆ ಐತಿ ಯಜಮಾನ್ರೆ? ಭಾಳ ಹೊತ್ತಾಗೈತಲ್ರಿ. ಬಸ್ ಇಷ್ಟೊತ್ನಾಗ ಇರಲ್ರಿ. ನಮ್ಮೂರಿಗೆ ಲಾಸ್ಟ್ ಬಸ್ ವಸ್ತು ಬಸ್ ಬರ್ತಾವ ಇನ್ ಮೇಲೆ. ಮತ್ತ ಊಟ ಮಾಡಿರಿ? ಇಲ್ಲ, ಊಟ ಎಲ್ಲ ಇಲ್ಲಿ ಬರ್ರಿ. ಇಲ್ಲ ಹಂಗ ಬರ್ರಿ. ಇಲ್ಲಿ ಇಲ್ಲ, ಇಲ್ಲಿ ಗುಡಿ ಮಕ್ಕಂದ ಬೆಳಗ್ಗೆ ಹೋಗ್ತಾನೆ. ಬ್ಯಾಡ್ ನಡಿಯಪ್ಪ, ನಿಮ್ಗೆ ಯಾಕೆ ತ್ರಾಸ? ಇರ್ಲಿ ಬರ್ರಿ ಯಜಮಾನ್ರಿ, ಬರ್ರಿ ಮನೆ ಊಟ ಮಾಡ್ಕೊಂಡ್ ಹೋಗ. ಅಲ್ರಿ ಬರ್ರಿ, ಬಂದು ಊಟ ಮಾಡ್ಕೊಂಡ್ ಹೋಗ. ಬರ್ರಿ ಯಜಮಾನ್ರಿ, ಬರ್ರಿ. ಇರ್ಲಿ ಬರ್ರಿ ಬರ್ರಿ. ಯಜಮಾನ್ರೆ ಬರ್ರಿ, ಊಟ ಬರ್ರಿ ಯಜಮಾನ್ರೆ, ಬರ್ರಿ. ಯಜಮಾನ್ರೆ ಊಟ ಮಾಡ್ರಿ. ಇಲ್ಲ ನಮ್ಗೆ ಬೇಕಾದಾಗ ಅವನು ಅವರು ಬೇರೆಯವರಲ್ಲ, ರೈತರವ್ರ. ಬೇರೆಯವ್ರ ರೈತರು ನಮ್ಮ ಮನೆಗೆ ಬಂದಾರ ಅಂದ್ರ ದೇವ್ರ ನಮ್ಮ ಮನೆಗೆ ಬಂದಾಗ ಉಣ್ಣಾಕ ಅದು ತಿಳ್ಕ. ಫಸ್ಟ್ ರೈತರು ದೇಶಕ್ಕೆ ಅನ್ನ ಹಾಕಾರ. ಅವರು ನಮ್ಮ ದೇಶದ ಬೆನ್ನೆಲುಬ. ಅವ್ರಿಗೆ ನಾವ್ ಇವತ್ತು ಊಟ ಹಾಕತೇವ ಅಂದ್ರ ನಮ್ ಓದ್ ಜನ ಪುಣ್ಯ ಅಂತ ತಿಳ್ಕೊಬೇಕು ನಾವು.
ಮೊದ್ಲು ನಾವು ಎಲ್ಲರೂ ಸೇರಿ ರೈತರಿಗೆ ಬೆಲೆ ಕೊಡ್ಕೊಂಡು ಕಲ್ಕೊಳ್ಳೋಣ್ರಿ. ರೈತರಂದ್ರೆ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಯಜಮಾನ್ರೆ ನೀವೇನ್ ತಿಳ್ಕೊಬೇಡ್ರಿ, ಊಟ ಮಾಡ್ರಿ. ನೀವು ಅವ್ರಿಗೆ ರೈತರ ಬೆಲೆ ಗೊತ್ತಿಲ್ಲ ಯಾರಿಗೆ, ನೀವು ಊಟ ಮಾಡ್ರಿ. ಇವಾಗ ಈ ಅನ್ನಕ್ಕೊಂದು ಬೆಲೆ ಸಿಕ್ತಿದೆ.